5 ಹುಡುಗಿರನ್ನ ರೇಪ್ ಮಾಡ್ಬಿಟ್ಟು ಮರ್ಡರ್ ಮಾಡ್ಬಿಟ್ಟು ಊತಾಕ್ಬಿಟ್ಟಿದ್ದಾರೆ. ಅಲ್ಲ 5 ಮಂದಿ ರೇಪ್ ಅಂದ್ರೆ ಮತ್ತೆ ನಾನೇನು ಮಲ್ಲೆ ಸ್ವಾಮಿ ಅದೆಲ್ಲ ನಮ್ಗೇನು ಸಂಬಂಧ ಸರ್. ಬಂದ ಬಜಾರ್ ಭೀಮ ಮನ್ಸಿನ್ ತುಂಬಾ ಪ್ರೇಮ. ಸೀಟ್ ಬೆಲ್ಟ್ ಹಾಕೊಳ್ಳಲ್ವ ನೀವು? ಈಗ ವಿಷಯ ಏನ್ ಗೊತ್ತಣ್ಣ, ನಮ್ಮ ಬಾಸು ನೆಲಮಂಗ್ಲ ಹತ್ರ ಒಂದು 5 ಎಕರೆ ಜಾಗ ತಗೊಂಡಿದ್ದಾರೆ, ಸರಿನಾ? ಆ ಜಾಗದಲ್ಲಿ ಯಾವ್ದೋ ಒಂದು 5 ಹುಡುಗಿರನ್ನ ರೇಪ್ ಮಾಡ್ಬಿಟ್ಟು ಮರ್ಡರ್ ಮಾಡ್ಬಿಟ್ಟು ಊತಾಕ್ಬಿಟ್ಟಿದ್ದಾರೆ. ಅವ್ರನ್ನ ಕರ್ಕೊಂಡೋಗಿ ಎಲ್ಲರೂ ಎತ್ತಾಕ್ಬಿಟ್ಟು ಸುಟ್ಟಾಕ್ಬಿಟ್ಟು ಬರಬೇಕು, ಅದು ಕೆಲಸ. ನಿಮ್ಗೆ ಹಳ್ಳಿ ಹೇಳೋಣ ಅಂತ ಇದ್ದೆ, ಕಾರ್ ಹತ್ತಿದ್ಮೇಲೆ ಹೇಳೋಣ ಅಂತ ಸುಮ್ಮನೆ ಆದೆ ನಾನು. ಅಲ್ಲ 5 ಮಂದಿ ರೇಪ್ ಅಂದ್ರೆ ಮತ್ತೆ ನಾನೇನು ಮಲ್ಲೆ ನೀವು ಬಂದು ಬಾಡಿಗಳನ್ನೆಲ್ಲ ಎತ್ಬಿಟ್ಟು ಸುಟ್ಟಾಕ್ಬಿಟ್ಟು ಬರಬೇಕು ಅಷ್ಟೇ. ಎಲ್ಲೇ? ನೆಲಮಂಗ್ಲ ಹತ್ರ ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಲೆಫ್ಟ್ ತಗೊಂಡು ನೆಲಮಂಗ್ಲ ಹೈವೇ ಹತ್ಬಿಟ್ರೆ. ಅಲ್ಲ ಸ್ವಾಮಿ ನನಗೆ ಅಷ್ಟು ದೂರ ನಾನು ಒಬ್ಬನೇ ಯಾವಾಗ ಬರೋದು? ನಾನು ಕರ್ಕೊಂಡ್ ಬರ್ತೀನಲ್ಲ. ಅಯ್ಯೋ ಸ್ವಾಮಿ ಇಲ್ಸಪ್ಪ, ಹಂಗೆಲ್ಲ ಮಾಡಬೇಡಿ, ಬನ್ನಿ ಸ್ವಾಮಿ ಅದೆಲ್ಲ ನಮ್ಗೇನು ಸಂಬಂಧ ಸರ್. ನಾ ಇಲ್ಲೇ ಅವರು ದೊಡ್ಡ ಗೂಡ್ ಪಾರ್ಟಿ ಅವರು, ನೀನ್ ಹಂಗೆಲ್ಲ ಸಡನ್ ಆಗಿ ಸರಿ ಇರು ಸ್ವಾಮಿ ಇರು. ಏನೋ ಆಗ್ಬಿಟ್ಟು ಊತಾಕ್ಬಿಟ್ಟಿದ್ದಾರೆ, ಈಗ ಬಾಡಿಗಳನ್ನ ಊತಾಕ್ಬೇಕು. ಅಲ್ಲ ಅದೆಲ್ಲ ನನಗೆ ಸಂಬಂಧ ಇಲ್ಲ ಏನ್ ಸ್ವಾಮಿ. ಸಂಬಂಧ ಇಲ್ಲ, ಬಿಡಿ ಹಾಗೆಲ್ಲ ಬಿಡಿ ಫೋನ್ ಬಿಡಿ ನೀವು. ಫೋನ್ಗಿನೆಲ್ಲ ನಾನು ಗತ್ತ ಮೇಲೆ ಏನ್ ಸರ್ ಇದು? ಏನಿಲ್ಲ ಅಣ್ಣ, ಬೆಂಕಿ ಹಾಕಿ ಸುಟ್ಟಾಕ್ಬೇಕು ಅಷ್ಟೇ. ಅದನ್ನ ಯಾರಿಗೂ ನನಗೆ ಗೊತ್ತಾಗಲ್ಲ. ಬರಲ್ಲ ಸರ್ ಅದು. ಏನಕ್ಕೆ ಬರಲ್ಲ? ಎಷ್ಟು ಬಿಲ್ಡಿಂಗ್ ಡೆಮಾಲಿಷನ್ ಮಾಡಿದೀರಾ? ನೀನ್ ಕೈ ಕಾಲು ಹಿಡ್ಕೊಂತೀನಿ ಸ್ವಾಮಿ. ಇಲ್ಲ 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 ಹಂಗ ಮಾಡಬೇಡ, ಇದೆ ಹಂಗ ಮಾಡಬೇಡ, ಬರ್ತೀನಿ ಸ್ವಾಮಿ. ಕೈ ಕಾಲು ಹಿಡ್ಕೊಂತೀನಿ. ನಾವು ಇಟ್ಕೊಂತೀವಿ, ಆಲ್ರೆಡಿ ಇಟ್ಕೊಂಡವನಲ್ಲ ಮುಡುಗ ಕೈನ. ಕೈ ಕಾಲು 2 ಸೇರಿ ಸೈಲೆಂಟಾಗಿ ಬನ್ನಿ. 5 ಜನನ ಎತ್ಬಿಟ್ಟು ಅಲ್ಲೆಲ್ಲಾರು ಸುಟ್ಟಾಕ್ಬಿಟ್ಟು, ಇನ್ ಕೇಸ್ ಏನಾರು ಪೊಲೀಸ್ ಅವ್ರು ಇವ್ರು ಜನ ಏನಾರು ನೋಡ್ಬಿಟ್ರೆ ಒಪ್ಕೋಬೇಕು ನೀವು. ಸರ್ ನಾನೇ ಇದು ಮಾಡಿ ಎಲ್ಲ ಊತಾಕಿದ್ದಿಲ್ಲಿ, ತಪ್ಪಾಗೋಯ್ತು ಸರ್ ಕ್ಷಮಿಸ್ಬಿಡಿ ಅಂತ ಪೊಲೀಸ್ ಅವ್ರ ಹತ್ರ ಕ್ಷಮಾಪಣೆ ಕೇಳಬೇಕು. ಅಲ್ಲಿ ಯಾರು ಊತಾಕಿದ್ದಂದ್ರೆ ನಾನೇ ಊತಾಕಿದ್ದು ಅಂತಾನೂ ಹೇಳ್ಬೇಕು. ನನ್ನೇನೋ ಮಾಡ್ತೀರಿ ಸರ್. ಸೀಟ್ ಬೆಲ್ಟ್ ಹಾಕೊಳ್ಳಿ, ಪೊಲೀಸ್ ಇರ್ತಾರೆ ಮೈನ್ ರೋಡಲ್ಲಿ. ಹಾಕೊಳ್ಳಿ ಬೇಗ, ಸೀಟ್ ಬೆಲ್ಟ್ ಹಾಕೊಳ್ಳಿ. ಹಾಕೊಳ್ಳಿ. ಈ ಥರ ನಾನೇ ಒಂದು ಕಾಲೇಜಿಂದ 5 ಹುಡುಗಿರನ್ನ ಕರ್ಕೊಂಡ್ಬಿಟ್ಟು ರೇಪ್ ಮಾಡಿಬಿಟ್ಟು ಇಲ್ಲಿ ಸುಟ್ಟಾಕ್ತಾ ಇದ್ದೀನಿ ಅಂತ ನೀನು ಒಪ್ಕೋಬೇಕು. ಕೇಸು ಒಪ್ಕೊಂಡಾಗ ಏನಾಗುತ್ತೆ, ನೀನು ಅರೆಸ್ಟ್ ಮಾಡ್ತಾರೆ, ಅವಾಗ ನಮ್ಮ ಬಾಸ್ನ ಬಿಟ್ಬಿಡ್ತಾರೆ. ಅವಾಗ ನಿನ್ಗೆ ಇನ್ನೂ ಬೇಕಾದ್ರೆ ಒಂದು 5 ಕೋಟಿ ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಬೇಡ ಸರ್, ನಾನಿಬ್ಬ ಒಬ್ಬನ ಕಲಿತೀನಿ ಸರ್. ಇಲ್ಲಿದ್ದಾನೆ ಒಬ್ರು ಗಂಡು. ನೀನ್ ಗಂಡು ತಾನೆ? ಇಲ್ಲ ಸರ್, ನಾನು ಕೂಲಿ ಕೆಲಸ ಮಾಡ್ಕೊಂಡೇವ್ರ ಸರ್. ಬೇಡ ನನ್ನ ಮಾತು ಕೇಳೋಣ ಸರ್. ಇಲ್ಲಿ ಇದ್ದಾರಪ್ಪ, ಒಂದು ಹಾಫ್ ಅನ್ ಅವರ್ ಟೈಮ್ ಕೊಡಿ. ನಾನು ಕಲ್ಸಿಲ್ಲ ಅಂದ್ರೆ ಒಳ್ಳೆಯವ್ರೆ ಎಣ್ಣ ಪಾರ್ಟಿ ಇಲ್ಲೇ ಸರ್. ಒಪ್ಕೊಳ್ಳೋದಿಲ್ಲ. ಇಲ್ಲ 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 ಸರ್, ಆಗ್ಬೇಡ ಸರ್, ದಯವಿಟ್ಟು ಆಗ್ಬೇಡ ಸರ್, ಆಗ್ಬೇಡ ಸರ್. ಬರ್ತೀನಿ ಸರ್. ನಾನು ಏನು ಮಾಡ್ತೀನಿ ಸರ್, ನನಗಿನ ಹೋಗಿ ಸಾವಲ್ಲ ಸರ್, ಸಾಯಲ್ಲ ಹೋಗಿ ಸರ್, ಸಾಯಲ್ಲ ಸರ್, ಸತ್ತಿದ್ದೀನಿ. ಸಾಯ ಅಂದ್ರೆ ಸತ್ತಿದ್ದೀನಿ ಸರ್. ಇವಾಗಲೇ ಟ್ರೈನ್ ಬರ್ತಾ ಇದೆ. ಸುಮ್ಮನೆ ಆಯ್ತು. ಎಲ್ಲಿ ಬರ್ತಾ ಇದೆ ಟ್ರೈನ್ ಬರ್ತಾ ಇದೆ. ಇಲ್ಲೇ ಮಲ್ಕೊಂತೀನಿ ಸರ್. ಇಲ್ಲಿ ಮಲ್ಕೊಂಡ್ರೆ ಟ್ರೈನ್ ಏನೋ ಕಾಣ ಬರುತ್ತೆ. ಇಲ್ಲಿ ಹೋಗಿ ಟ್ರ್ಯಾಕಲ್ಲಿ ಮನಿಕೋಬೇಕು. ಟ್ರ್ಯಾಕಲ್ಲಿ ಮಲ್ಕೊಂತೀನಿ ಸರ್. ಮತ್ತೆ ಅಲ್ಲಿ ಮನಿಕೊಳ್ಳೋ ಬದಲು ಜೈಲಲ್ಲಿ ಮನಿಕೋ. ನಿನ್ನೆ ಕೈ ಕಾಲು ಹಿಡ್ಕೊಂತೀನಿ ಸರ್. ಬಾ, ತಲೆ ಕೆಡಿಸ್ಕೊಬೇಡ, ಬಾ ಜೈಲಲ್ಲಿ ಮನಿಕೋ. ಬಾ ನೀನು. ನಮ್ಮ ಬಾಸ್ ಹೇಳ್ಬಿಡ್ತೀನಿ, ಹೇಳು, ವಿಡಿಯೋ ಕಾಲ್ ಹೇಳ್ಬಿಡು. ಈಗ ಪ್ರೆಸ್ ಅವ್ರ ಲೈವ್ ಎಲ್ಲ ಕಲಿಸ್ತೀನಿ ನಾನು ವಿಡಿಯೋ. ಹೇಳ ನಿಮ್ಮ ಹೆಸರು?
ಅಲ್ಲ ಅಣ್ಣ ಮರ್ಡರ್ ಮಾಡೋವಾಗ ಅಳ್ಬೇಕಾಯ್ತು, ಇವಾಗೆಲ್ಲ ಅಳೋದು. ಎಲ್ಲ ಸುಮ್ಮನೆ ಏನನ್ನ ಅಳ್ತಾ ಇದೀಯ ನೀನು? ಮರ್ಡರ್ ಮಾಡೋವಾಗ ಅಳ್ಬೇಕಾಯ್ತು, ಇವಾಗ ಹತ್ರ ಏನ್ ಪ್ರಯೋಜನ? ಎಲ್ಲಿ ಕಣ್ಣಲ್ಲಿ ನೀರ್ ಬರ್ತಾ ಇಲ್ಲ ಅಣ್ಣ. ಹೌದಲ್ವಾ? ತಪ್ಪು ಮಾಡಕ್ ಮುಂಚೆ ಅಳ್ಬೇಕಿದೆಲ್ಲ, ಇವಾಗಲ್ಲ. ಹೇಳಿ, ಈ ಟಿವಿ ಅವ್ರಿಗೆ ಏನ್ ಸಂದೇಶ ಕೊಡಕ್ ಹೇಳ್ತೀರಾ ನೀವು? ಸ್ವಾಮಿ ನನ್ ಸಾಯ್ಸಾಕ್ಬಿಟ್ರಪ್ಪ, ಉಡ್ರಿ ಹಾಕ್ಬಿಟ್ರಪ್ಪ ಸ್ವಾಮಿ. ಏನ್ ಹಾಕ್ಬೇಕು? ಏನ್ ಹಾಕ್ಬೇಕು? ಉರಿ ಬೇಕಾದ್ರೆ ಹಾಕ್ರಪ್ಪ ಸ್ವಾಮಿ, ನೆಲ ಹಾಕ್ಬಿಡ್ರಿ. ಅದೇ 10 ಮರ್ಡರ್ ಮಾಡಿದೀನಿ, ನೇಣು ಹಾಕಿದ್ರು ಪರವಾಗಿಲ್ಲ ನನ್ಗೆ ಅಂತ ಒಪ್ಕೊಂತ ಇದಾರೆ. ಆಮೇಲೆ ನೆಕ್ಸ್ಟ್ ಪಾಯಿಂಟ್, ಉರ ಹಾಕ್ಬೇಕಲ್ಲ. ಕಿಟ್ಕೊಂಡಿ ಸ್ವಾಮಿ, ನೀ ಕನಲ್ಲ ಸ್ವಾಮಿ. 10 ಜನ 5 ಜನ ಹುಡುಗಿರ ಇದ್ ಮಾಡಿರೋದಕ್ಕೆ ನೇಣು ಹಾಕ್ಬಿಡಿ ಅಂತ ಅವರೇ ಕೇಳ್ಕೊಂತ ಇದಾರೆ. ನೆಕ್ಸ್ಟ್ ನಾನು ಮಾಡಿದ ಸ್ವಾಮಿ. ಏನಾದ್ರೂ ಮಾಡಿ, ನಾನ್ ಮಾಡಿರೋ ತಪ್ಪಿಗೆ ನನ್ಗೇನ್ ಬೇಜಾರಿಲ್ಲ ಅಂತಿದ್ದಾರೆ. ಏನಾದ್ರೂ ಮಾಡಿ ಅಂತವ್ರೆ. ಆಮೇಲೆ ಏನ್ ಹಾಕ್ಬೇಕಣ್ಣ? ಉರ ಹಾಕ್ಬೇಕಾ? ಹಾಕ್ರಪ್ಪ ಸ್ವಾಮಿ. ಉರ ಹಾಕ್ಬೇಕಂತ. ಉರ ಹಾಕ್ಬೇಕಂದ್ರೆ ಏನಣ್ಣ? ಉರ ಹಾಕ್ಬೇಕಂದ್ರೆ ಏನು? ಏನಣ್ಣ ನಿಂಗೆ ಅಳು ಸೆಟ್ ಆಗಲ್ಲ ನಾನು. ನಿಮ್ ಬಾಡಿಗೆ, ನಿಮ್ ಫೇಸ್ಗೆ, ಅಳುವಿಗೆ ಏನು ಸಂಬಂಧನೇ ಇಲ್ಲ. ತಾಕಲ್ಸೋ ತರ ಮಾಡ್ತಾ ಇದ್ದೀರಾ. ಮತ್ತೆ ಇವಾಗ ಏನ್ ಮಾಡೋಣ? ಹೋಗ್ಬಿಡೋಣ ಇಲ್ಲಿಗೆ. ಇದು ಯಾರೊಬ್ರು ಕರ್ಕೊಂಡ್ ಬರ್ತೀನಿ. ಯಾರನ್ನ? ಯಾರೊಬ್ರು ಕುಡ್ದ ಇದಾರೆ ಇಲ್ಲಿ, ನಿಲ್ಸು, ನಾನು ಕರ್ಕೊಂಡ್ ಬರ್ತೀನಿ. ನಾ ತಾಯಿ ಸತ್ವಾಗ್ಲು ನಾನು 3 ಜನ ಮಕ್ಕಳಲ್ಲಿ ಒಬ್ರು ಕಲಿಸ್ತೀನಿ. 3 ಜನ ಮಕ್ಕಳಲ್ಲಿ ಒಬ್ಬರನ್ನ ಕಲಿಸ್ತೀರಾ? ಇಲ್ಲ, ಇಲ್ಲಿದಾರ. ಅದಕ್ಕೆ ಇದಾಗ್ತೀನಿ. ಇಲ್ಲ ಅಂದ್ರೆ ನೀವು ಆಮೇಲೆ ಜಾಸ್ತಿ ಕಿರ್ಚಾಡ್ತೀರಾ. ಬೆಂಡ್ ಮಾಡಪ್ಪ ಸೀಟು. ಇಲ್ಲ ಬೆಣ್ಮ ಏನು ಮಾತಾಡಲ್ಲ ಸರ್ ಮಾತಾಡಲ್ಲ ಸರ್. ಮನಿಕೊಳ್ಳಿ ಸರ್ ಮಾತಾಡಲ್ಲ ಸರ್. ಮನಿಕೊಳ್ಳಿ ಸರ್. 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 ಸರ್ ನಾನು ಮಾತಾಡಲ್ಲ, ಏನು ಮಾತಾಡಲ್ಲ ಸರ್. ಇವಾಗ ಮಾತಾಡ್ತಾ ಇದ್ರಲ್ಲ, ಮನಿಕೊಳ್ಳಿ. ಮಾತಾಡಲ್ಲ ಸರ್. ಮಾತಾಡ್ತಾ ಇದ್ರ, ಮನಿಕೊಳ್ಳಿ. ಮಾತಾಡಲ್ಲ ಸರ್. ಸರ್ ಮಾತಾಡಲ್ಲ ಸರ್. ಮನಿಕೊಳ್ಳಿ ಸರ್. ಆಮೇಲೆ ನೋಡೋಣ, ಎಲ್ಲಿ ಚುಚ್ಚಿದ್ರು ಸೂದಿ ಹೋಗ್ಬಿಡುತ್ತೆ ನಿನ್ಗೆ. ಸರ್ ಮಾತಾಡಲ್ಲ ಸರ್. ಎಲ್ಲ ಹಾಕಿದ್ರು ಹೋಗ್ಬಿಡುತ್ತೆ, ಇಲ್ಲ ಹಾಕಿದ್ರು ಹೋಗುತ್ತೆ, ಇಲ್ಲ ಹಾಕಿದ್ರು ಹೋಗುತ್ತೆ, ಎಲ್ಲ ಹಾಕಿದ್ರು ಹೋಗ್ಬಿಡುತ್ತೆ ಸೂದಿ ನಿನ್ಗೆ. ಯಾಕಂದ್ರೆ ನಿನ್ ಬಾಡಿ ಸ್ಪಾಂಜ್ ತರ ಇದೆ. ಅಂತ ಹೋಗ್ಬಿಡುತ್ತೆ. ಹಿಂಗ್ ಚುಚ್ಬಿಟ್ರೆ ಅಷ್ಟೇ, 1 ಸೆಕೆಂಡ್ ಅಲ್ಲಿ ನಿದ್ದೆ ಮಾಡ್ಬಿಡ್ತೆ ನೀನು. ಅನಿಕೋ ಸರ್ ಆಗ್ಬೇಡ ಸರ್. ವೈಬ್ರೇಷನ್ ಆಗ್ತೈತೆ ಗಾಡಿ ಹಿಂದೆನಾ? ವೈಬ್ರೇಷನ್ ಇಲ್ಲ ಸರ್. ಹಿಂದೆ ವೈಬ್ರೇಷನ್. ಹಿಂದೆ ವೈಬ್ರೇಷನ್ ಇಲ್ಲ ಸರ್. ಅನ್ಕೊಳ್ಳಿ ಸರ್ ಆಗ್ಬೇಡ ಸರ್. ಸರ್ ಆಗ್ಬೇಡ ಸರ್. ನಾನು ಏನು ಕುಚ್ಚಾಡಲ್ಲ ಸರ್. ಸೈಲೆಂಟ್ ಕುತ್ಕೊಂತೀನಿ. ಸೈಲೆಂಟ್ ಕುತ್ಕೊಂತೀನಿ. ಮತ್ತೆ ಕುತ್ಕೊಳ್ಳಿ. ಸೈಲೆಂಟ್ ಅನ್ಕೊಳ್ಳಿ. ಕುತ್ಕೊಳ್ಳಿ. ಕುತ್ಕೊಂತೀನಿ ಸ್ವಾಮಿ. ಕುತ್ಕೊಳ್ಳಿ ಸ್ವಾಮಿ. ಕುತ್ಕೊಂತೀನಿ ಸ್ವಾಮಿ. ಕುತ್ಕೋ ಸ್ವಾಮಿ. ಈಗ ನಾನು ನಿನಗೆ ನಮಸ್ಕಾರ ಮಾಡ್ಬೇಕಾ? ಹೇಳು, ಮಾಡ್ತೀನಿ. ಕುತ್ಕೋ ಸ್ವಾಮಿ. ಸ್ವಾಮಿ ಬಾ. ಬೇಡ ಸರ್, ದೊಡ್ಡವರು ನೀವು. ನನಗಿನ್ನ ದೊಡ್ಡವ್ರು ನೀವು. ನೋಡಪ್ಪ ಅಣ್ಣ, ನಮಸ್ಕಾರ ಮಾಡ. ನಮಸ್ಕಾರ. ನಮಸ್ಕಾರ ಅಣ್ಣ. ದೊಡ್ಡವರು ಸರ್. ಅದೇ ಏನು ಮಾಡಬೇಡ ಸರ್. ನಮ್ಮ ಏನು ಮಾತಾಡಲ್ಲ ಬಿಡಿ ಸರ್. ಮಾತಾಡಲ್ಲ ಬಿಡಿ ಸರ್. ಮಾತಾಡಲ್ವಾ? ಸರಿ, ಸೀಟ್ ಸರಿ ಮಾಡಪ್ಪ. ಹಾಕೋದು ಬೇಡ ಸುದ್ದಿ. ಕುತ್ಕೊಳ್ಳೋಣ ಆರಾಮಾಗಿ. ಕುತ್ಕೊಳ್ಳಿ. ಕುತ್ಕೊಳ್ಳಿ ಸರಿಯಾಗಿ. ಕುತ್ಕೊಳ್ಳಿ ಸರಿಯಾಗಿ. ಇನ್ನು ಸ್ವಲ್ಪ ಬೆಂಡ್ ಮಾಡಿ. ಸ್ವಲ್ಪ ಇದೆ, ಸ್ವಲ್ಪ. ಹಾಂ, ಕುತ್ಕೊಳ್ಳಿ. ಇವಾಗ ಕುತ್ಕೊಳ್ಳೋಣ ಆರಾಮಾಗಿ. ಯಾಕಣ ಹಂಗೆ ಎದ್ಕೊಂತೀನಿ? ಬಿಡಿ ಸ್ವಾಮಿ, ಮಾತಾಡಲ್ಲ ಬಿಡಿ ಸ್ವಾಮಿ. ನೀನು ಯಾಕೆ ಹಂಗೆ ಎದ್ಕೊಂತೀಯ? ಮಾತಾಡಲ್ ಬಿಡುಗರು, ಕೈ ಎತ್ತುಗರು ಸ್ವಾಮಿ. ಏನಣ್ಣ ಹಂಗ್ ಮಾತಾಡ್ತೀಯಾ? ಸ್ವಾಮಿ ಕೈ ಎತ್ತು ಸ್ವಾಮಿ. ಎದ್ರಕೋಬೇಡ ಸ್ವಾಮಿ. ಸಾಫ್ಟ್ ಆಗಿ ಮಾತಾಡ್ತಾ ಇದೀನಿ, ಆದ್ರೂ ನೀವು ಹಂಗೆ ಆವಾಜ್ ಆಗ್ತಾ ಇದ್ದೀರಾ. ಸೂದಿ ಹಾಕೋರಾಗಿದ್ರೆ ಇಷ್ಟೊತ್ತಿಗೆ ಹಾಕ್ಬಿಡ್ತಾ ಇದ್ದೆ. ಏನಕ್ಕೆ ಹಾಕಿಲ್ಲ ಹೇಳಿ? ನೀವು ಒಳ್ಳೆಯವರು, ನೀವು ಮಾಡಲ್ಲ ಅಂತ ಹಾಕಿಲ್ಲ. A few moments later.
ಏನ್ ಸರ್ ಏನಾಯ್ತು? ತೀ ಸ್ವಾಮಿ ఏమయ్యా ಏನ್ಲೇ ತೀ ಸ್ವಾಮಿ ఏమయ్య చెప్పాలా ఇప్పుడు? ಉಚ್ಚಲತ್ತಾಡಯ್ಯ ಇಲ್ಲಿ ಕ್ಯಾಮ್ರಾ ಇದೆ ಇಷ್ಟೊತ್ತು ಮಾಡಿದ್ರೆ ತಮಾಷೆ ನಿಮ್ಮನ್ನ ನಿಜವಾಗ್ಲೂ ನಿಮ್ಮನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ಸರ್ಕಲ್ ಇರೋಕ್ ಬರ್ತಿರೋಗು ಒಂದ್ ನಿಮಿಷ. ಸರಿನಾ? ಇದು ಏನಕ್ಕೆ ಮಾಡ್ತೀವಿ ಅಂದ್ರೆ ಹೈವೇಗಳಲ್ಲಿ ಗುರುತು ಪರಿಚಯ ಇಲ್ದಿರೋ ಕಾರ್ಗಳಿಗೆ ಕೈ ಅಡ್ಡ ಹಾಕ್ತಿರ್ತಾರೆ ಜನ, ಅಲ್ಲಿವರೆಗೂ ಡ್ರಾಪ್ ಮಾಡಿ ಅಂತ. ಆತರ ಕೇಳೋದು ತಪ್ಪು. ಬಸ್ಸಲ್ಲಿ ಆಟೋದಲ್ಲಿ ಮಾತ್ರ ಓಡಾಡ್ಬೇಕು ಜನ ಅಂತ ಸಂದೇಶ ಕೊಡಕ್ಕೆ ಈ ತರ ಕಾಮಿಡಿ ಮಾಡಿದ್ದು. ದಯವಿಟ್ಟು ಗುರುತು ಪರಿಚಯ ಇಲ್ಲದೆ ಇರೋ ಕಾರು ಇಲ್ಲಿ ನಿಲ್ಸೋದೆಲ್ಲ ಕಾರು, ಯಾರು ಹತ್ತಬೇಡಿ, ಯಾರು ಹತ್ತಬೇಡಿ. ಬಸ್ಸಲ್ಲಿ ಆಟೋದಲ್ಲಿ ಟ್ಯಾಕ್ಸಿಯಲ್ಲಿ ಮಾತ್ರ ಓಡಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಎಲ್ಲಾರು ನೋಡಿ. ಅಲ್ಲೇ ಅಂದ್ರೆ ಅಲ್ಲೇ ಬೊಮ್ಮನ. ಮುಗ್ಯಾಂಬೋಗೆ ಮಜಾ ಬಂತು.